ಟೆಕ್ನಾಲಜಿ ಮುಂದುವರೆದಂತೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮೊದಲು ಪರಿಣಾಮ ಬೀರೋದು ಸೆಲೆಬ್ರಿಟಿಗಳಿಗೆ. ಎಸ್, ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರಿಗೆ ಆಗಿದ್ದಂತೆ ಎಐ ಕಾಟ ಶ್ರೀಲೀಲಾಗೂ ಕೂಡ ಶುರುವಾಗಿದೆ. ಕೆಲ ಕಿಡಿಗೇಡಿಗಳು ಶ್ರೀಲೀಲಾರ ನಕಲಿ ವಿಡಿಯೋಗಳನ್ನು ಎಐ ಮೂಲಕ ಕ್ರಿಯೇಟ್ ಮಾಡಿ ಹರಿಬಿಟ್ಟಿದ್ದಾರೆ. ಈ ಬಗ್ಗೆ ನಟಿ ಶ್ರೀಲೀಲಾ ಏನು ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ಶ್ರೀಲೀಲಾಗೂ ಶುರುವಾಯ್ತು ಎಐ ಕಾಟ. ಕೈ ಮುಗಿದು ಬೇಡಿಕೊಳ್ತೇನೆ, ಹೀಗೆಲ್ಲ ಮಾಡಬೇಡಿ. ರಶ್ಮಿಕಾ ನಂತರ ಶ್ರೀಲೀಲಾ ಎಐ ಕಂಟಕ. ನಟಿಯರಿಗೆ ಆನ್ಲೈನ್ ಕಿರುಕುಳ ಎಂಬುದು ಪ್ರತಿದಿನವೂ ಎದುರಿಸುವ ಸಂಕಟವಾಗಿದೆ. ರಶ್ಮಿಕಾ ಮಂದಣ್ಣ ಅವರು ಎಐ ಭೂತದಿಂದ ಸಾಕಷ್ಟು ಮಾನಸಿಕ ಹಿಂಸೆಗೆ ಒಳಗಾಗಿದ್ರು. ಇದೀಗ ಶ್ರೀಲೀಲಾ ಸರದಿಯಾಗಿದೆ. ಕೆಲ ದುರುಳರು ಎಐ ಬಳಸಿ ಶ್ರೀಲೀಲಾರ ನಕಲಿ ವಿಡಿಯೋ ಚಿತ್ರಗಳನ್ನು ತಯಾರಿಸಿ ಹರಿಬಿಟ್ಟಿದ್ದಾರೆ. ಇದರ ಬಗ್ಗೆ ಶ್ರೀಲೀಲಾ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ತೆಲುಗು, ತಮಿಳು, ಹಿಂದಿ ಭಾಷೆಯ ಸಿನಿ ರಂಗಗಳಲ್ಲಿ ಸಕ್ರಿಯವಾಗಿರುವ ಕನ್ನಡ ಮೂಲದ ನಟಿ ಶ್ರೀಲೀಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಗಂಭೀರವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಶ್ರೀಲೀಲಾ ತಮ್ಮ ಫೋಟೋಸ್ ದುರ್ಬಳಕೆ ಬಗ್ಗೆ ಪೋಸ್ಟ್ ಮಾಡಿದ್ದು, ನಾನು ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ, ನೆಟ್ಟಿಗರು ದಯವಿಟ್ಟು ಈ ಎಐ ಅಸಂಬದ್ಧತೆಯನ್ನ ಬೆಂಬಲಿಸಬೇಡಿ. ತಂತ್ರಜ್ಞಾನದ ಬಳಕೆಗೂ ದುರ್ಬಳಕೆಗೂ ವ್ಯತ್ಯಾಸವಿದೆ. ಇಲ್ಲಿರುವ ಪ್ರತಿ ಹೆಣ್ಣು ಸಹ ಯಾರೋ ಒಬ್ಬರಿಗೆ ಮಗಳು, ಮೊಮ್ಮಗಳು, ಸಹೋದರಿ ಆಗಿರ್ತಾರೆ ಎಂದು ಶ್ರೀಲೀಲಾ ಪೋಸ್ಟ್ ಮಾಡಿದ್ದಾರೆ. ಶ್ರೀಲೀಲಾ ಅವರ ನಕಲಿ ವಿಡಿಯೋಗಳನ್ನು ಕೆಲವು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಇದೀಗ ನಟಿ ದೂರು ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ರಶ್ಮಿಕಾ ಮಂದಣ್ಣ ಸಹ ಇದೇ ರೀತಿಯ ಸಮಸ್ಯೆ ಎದುರಿಸಿದ್ರು. ಪೊಲೀಸರಿಗೆ ದೂರು ಸಹ ಕೊಟ್ಟಿದ್ರು. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.